ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ ದೇವರ ವಾಕ್ಯವನ್ನು. ಇಂದು ನಾವು ಯೆಹೆಜ್ಕೇಲನ ಗ್ರಂಥ ದ ಬುಕ್ ಆಫ್ ಎಜಿಕೇಲ್ ಚಾಪ್ಟರ್ 17ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳೋಣ್ರಿ. 17ನೇ ಅಧ್ಯಾಯದಲ್ಲಿ ನೋಡುವಾಗ ಕೆಲವು ಸಾಮ್ಯ ರೂಪವಾಗಿ, ಚಿತ್ರಾತ್ಮಕವಾಗಿ ಮತ್ತು ಕಥನ ರೂಪದಲ್ಲಿ ಮತ್ತು ಕಥಾ ರೂಪದಲ್ಲಿ ದೇವರು ಹದ್ದುಗಳ ಮತ್ತು ಗಿಡಗಳ ಸಾಮ್ಯಗಳಿಂದ ಮಾತನಾಡುವಂಥ ಒಂದು ಅಧ್ಯಾಯ 17ನೇ ಅಧ್ಯಾಯ. ಯಾವ ರೀತಿಯಾಗಿ ಪ್ರಕಟಣೆಯ ಗ್ರಂಥದಲ್ಲಿ ಬಹಳಷ್ಟು ಚಿಹ್ನೆ, ಸಿಂಬಾಲಿಕ್ ಗುರುತುಗಳು ಇವೆಯೋ, ಅದೇ ರೀತಿಯಾಗಿ ಯೆಹೆಜ್ಕೇಲ್ ಗ್ರಂಥದಲ್ಲಿ ಕೂಡ ಬಹಳಷ್ಟು ಗುರುತಿನ ಮುಖಾಂತರ ಸಂದೇಶಗಳನ್ನು ನಾವು ನೋಡಿಕೊಳ್ಳಬಹುದು. ಸರಿ, ನೋಡೋಣ 17ನೇ ಅಧ್ಯಾಯದಲ್ಲಿ ಏನೆಲ್ಲ ನಮಗೋಸ್ಕರವಾಗಿ ಇದೆ ಎಂಬುದಾಗಿ. ಮೊದಲನೇ ವಚನ, ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನನಗೆ ಅಂತ ಹೇಳಿದಾಗ ಯೆಹೆಜ್ಕೇಲನೆಂದರೆ ದೇವರು ಬಲಪಡಿಸುವನು ಎಂಬಾತನಿಗೆ. ಹಾಗಾದರೆ 17ನೇ ಅಧ್ಯಾಯದಲ್ಲಿ ದೇವರು ಬಲಪಡಿಸುವನು ಎಂಬುದಾಗಿ ಇರುವಂಥ ಒಂದು ಸಂದೇಶ ಏನದು? ನರಪುತ್ರನೇ, ನೀನು ಇಸ್ರಾಯೇಲ್ ವಂಶದವರಿಗೆ ಈ ಸಾಮ್ಯವನ್ನು ಒಗಟಾಗಿ ಹೇಳು. ಏನಂತ ಅದು? ಕರ್ತನಾದ ಯೆಹೋವನಿಂತೆನ್ನುತ್ತಾನೆ. ಅದೇನಂತ ಹೇಳಿದ್ರೆ, ಅಗಲವಾದ ಮತ್ತು ಉದ್ದವಾದ ರೆಕ್ಕೆಗಳುಳ್ಳ, ತುಪ್ಪಳ ತುಂಬಿದ ನಾನಾ ಬಣ್ಣದ ದೊಡ್ಡ ಹದ್ದು ಲೆಬನೋನಿಗೆ ಬಂದು. ಆದ ಕಾರಣ ಇಲ್ಲಿ ನೋಡುವಾಗ ಇಲ್ಲಿ ಬಾಬೇಲಿನ ಬರುವಿಕೆಯ ಬಗ್ಗೆ ದೇವರು ಈ ರೀತಿಯಾಗಿ ಹೇಳ್ತಾನೆ. ದೊಡ್ಡ, ಹೌದು, ಅದೇ ಸಂದರ್ಭದಲ್ಲಿ ಅಗಲವಾದ ಮತ್ತು ಉದ್ದವಾದ ರೆಕ್ಕೆಗಳುಳ್ಳ ಹದ್ದು, ಬಾಬೇಲ್, ನೆಬುಕದ್ನೆಚ್ಚರ್. ಆ ಒಂದು ವಾಕ್ಯ ನಾವು ದಾನಿಯೇಲ್ ಗ್ರಂಥದಲ್ಲಿ ನೋಡಿಕೊಳ್ಳುವುದಾದರೆ, ದಾನಿಯೇಲ್ ಗ್ರಂಥ ಮತ್ತು 7ನೇ ಅಧ್ಯಾಯದಲ್ಲಿ, ದಾನಿಯೇಲ್ ಗ್ರಂಥದಲ್ಲಿ ಕೂಡ ಬಹಳಷ್ಟು ಈ ಚಿಹ್ನೆ, ಗುರುತು ಮುಂತಾದ ಸಂದೇಶಗಳು ಇರುವಂಥದ್ದನ್ನು ನೋಡ್ಬೋದು. 7ನೇ ಅಧ್ಯಾಯದಲ್ಲಿ ದಾನಿಯೇಲ್ ಗ್ರಂಥ 4 ಮೃಗಗಳ ಕುರಿತಾಗಿರುವಂಥದ್ದನ್ನು ನೋಡ್ಬೋದು. ಮೊದಲು ಕಾಣಿಸಿದ ಮೃಗವು ದಾನಿಯೇಲ್ 7ನೇ ಅಧ್ಯಾಯ 4ನೇ ವಚನ ಸಿಂಹದ ಹಾಗಿತ್ತು. ಅದಕ್ಕೆ ಹದ್ದಿನಂತೆ ರೆಕ್ಕೆಗಳಿದ್ದವು. ಸಿಂಹ ರೆಕ್ಕೆ ಬಂದು ಹದ್ದಿನಂತೆ ರೆಕ್ಕೆಗಳಿದ್ದವು. ನಾನು ನೋಡುತ್ತಿರುವಾಗಲೇ ಆ ರೆಕ್ಕೆಗಳು ಕೀಳಲ್ಪಟ್ಟವು ಎಂಬುದಾಗಿ. ಹಾಗಾದರೆ ಇದು ಬಾಬೇಲ್ನ ಕುರಿತಾದಂಥ ಒಂದು ಪ್ರವಾದನೆಯಾಗಿತ್ತು. ಇಲ್ಲಿ ಕೂಡ ಅದೇ ಒಂದು ಮಾತು, ಶೈಲಿ ಬಳಸಲಾಗಿದೆ. ಹದ್ದು, ಅದಕ್ಕೆ ರೆಕ್ಕೆಗಳು, ಉದ್ದ ಮತ್ತು ಅಗಲವಾದ ರೆಕ್ಕೆಗಳು. ಅದು ಬಂದು ದೇವದಾರು ಮರದ ಮೇಲ್ಗಡೆ ರೆಂಬೆಯನ್ನು ಕಿತ್ತಿತು. ತುಟ್ಟ ತುದಿಯ ಚಿಗುರುಗಳನ್ನು ಕಚ್ಚಿ ವ್ಯಾಪಾರದ ದೇಶಕ್ಕೆ ತೆಗೆದುಕೊಂಡು ಹೋಗಿ. ಇದು ಈ ದೇವದಾರು ಮರದ ಮೇಲ್ಗಡೆ ರೆಂಬೆ ಅಂತ ಹೇಳ್ಬಿಟ್ಟು ನೋಡುವಾಗ ಅದು ಯೆಹೂದವನ್ನು ಸೂಚಿಸ್ತದೆ. ಆ ಸಂದರ್ಭದಲ್ಲಿ ಯೆಹೂದಕ್ಕೆ ಅರಸನಾಗಿದ್ದಂಥ ವ್ಯಕ್ತಿ ಯೆಹೋಯಾಕೀನನು. ಅವನು ಕೆಲವು ತಿಂಗಳಷ್ಟೇ ರಾಜ್ಯಭಾರವನ್ನು ಮಾಡಿದ್ದು. ಆದ ಕಾರಣ
ಅವನು ರಾಜ್ಯಭಾರವನ್ನು ಮಾಡ್ತಾ ಇರುವಾಗಲೇ ಹದ್ದು ನೆಬೂಕದ್ನೆಚ್ಚರ್ ಬಂದು ಈ ಯೆಹೋಯಾಕೀನನನ್ನು ಬಾಬೆಲಿಗೆ ತೆಗೆದುಕೊಂಡು ಹೋಗಿ ಬಹು ವರ್ತಕರಿರುವ ಪಟ್ಟಣದಲ್ಲಿ, ಅಂದರೆ ಬಾಬೆಲು ಬಹಳ ಬಿಸ್ನೆಸ್ ಸೆಂಟರ್, ವಾಣಿಜ್ಯ ಕೇಂದ್ರವಾಗಿತ್ತು, ಆ ಪಟ್ಟಣದಲ್ಲಿ ಇಟ್ಟು ಬಿಟ್ಟಿತ್ತು. ಆಮೇಲೆ ಅದು ಆ ದೇವದಾರು ಇದ್ದ ದೇಶದ ಒಂದು ಬೀಜವನ್ನು ತೆಗೆದುಕೊಂಡು ಫಲವತ್ತಾದ ನೀರಾವರಿಯ ಭೂಮಿಯಲ್ಲಿ ನೆಟ್ಟು ನೀರವಂಜಿಯ ಹಾಗೆ ಬೆಳೆಯಿಸಿತು. ಇದು ಏನು ತೋರಿಸ್ತದೆ ಅಂತ ಹೇಳ್ಬಿಟ್ಟು ನೋಡುವಾಗ, ಯೆಹೂದದ ದೇಶದಲ್ಲಿ ಯೆಹೋಯಾಕೀನನು ಅರಸನಾಗಿದ್ದಾಗ ಅವನನ್ನು ತಕ್ಕೊಂಡು ಬಾಬೆಲಿಗೆ ಹದ್ದು ಅಥವಾ ಬಾಬೆಲ್ ನೆಬೂಕದ್ನೆಚ್ಚರನು ತೆಗೆದುಕೊಂಡು ಹೋದ ಮೊದಲನೇ ಒಂದು ಹಂತ. ಅದಾದ ನಂತರ ಆ ಹದ್ದು ಏನು ಮಾಡಿಬಿಡ್ತು ಅಂತ ಹೇಳ್ಬಿಟ್ಟು ನೋಡುವಾಗ, ಮತ್ತೆ ಇಸ್ರಾಯೇಲ್ ದೇಶಕ್ಕೆ ಅಥವಾ ಯೆಹೂದದ ದೇಶಕ್ಕೆ ಬಂದು ಅಲ್ಲಿ ಆ ದೇಶದ ಒಂದು ಬೀಜವನ್ನು ತೆಗೆದುಕೊಂಡು ಅಂತ ಹೇಳ್ಬಿಟ್ಟು ನೋಡುವಾಗ ಚಿದ್ಕೀಯನನ್ನು ಇದು ಸೂಚಿಸ್ತದೆ. ಬಂದು ಚಿದ್ಕೀಯನನ್ನು ಅರಸನಾಗಿ ಮಾಡಿದಂಥ, ಯಾಕಂದರೆ ಈಗ ಅರಸನಿಲ್ಲ ಯೆಹೂದಕ್ಕೆ, ಇದ್ದಂಥ ಒಬ್ಬ ಅರಸನಾದ ಯೆಹೋಯಾಕೀನನು ಒಯ್ಯಲ್ಪಟ್ಟಿದ್ದಾನೆ. ಅವನ ಬದಲಾಗಿ ಚಿದ್ಕೀಯನನ್ನು ಬಾಬೆಲಿನ ಅರಸನು ನೇಮಿಸ್ತಾನೆ. ಅದು ಗುಜ್ಜಾಗಿ ಬೆಳೆದು ದ್ರಾಕ್ಷಲತೆಯಾಗಿ ತುಂಬ ಹರಡಿಕೊಂಡು ತನ್ನ ರೆಂಬೆಗಳನ್ನು ಆ ಹದ್ದಿನ ಕಡೆಗೆ ಚಾಚಿ ಅದರ ಕೆಳಗೆ ತನ್ನ ಬೇರುಗಳನ್ನು ಬಿಟ್ಟಿತು. ಅಂದರೆ ಪ್ರಾರಂಭದಲ್ಲಿ ಈ ಚಿದ್ಕೀಯನು ನೆಬೂಕದ್ನೆಚ್ಚರನೊಂದಿಗೆ ಸಹಕಾರ ಮಾಡ್ತಾನೆ, ಕೋಆಪರೇಟ್ ಮಾಡ್ತಾನೆ. ಅದು ಲತೆಯಾಗಿ ರೆಂಬೆಗಳನ್ನು ಹರಡಿಸಿ ಚಿಗುರುಗಳನ್ನು 6ನೇ ವಚನ ಹೊರಡಿಸಿತು. ಅಗಲವಾದ ರೆಕ್ಕೆಗಳುಳ್ಳ ತುಪ್ಪಳ ತುಂಬಿದ ಮತ್ತೊಂದು ದೊಡ್ಡ ಹದ್ದು. 7ನೇ ವಚನ, ಅದು ಈಜಿಪ್ಟ್. ಅದೂ ಹದ್ದೇ, ಆದರೆ ಅದು ಮತ್ತೊಂದು ಹದ್ದಾಗಿತ್ತು. ಮತ್ತೊಂದು ದೊಡ್ಡ ಹದ್ದು ಇತ್ತು. ಈಗೋ ಆ ದ್ರಾಕ್ಷಲತೆಯು ತಾನು ನಾಟಿಕೊಂಡಿದ್ದ ಪಾತಿಯೊಳಗಿಂದ ಅದರ ಕಡೆಗೆ ತನ್ನ ಬೇರುಗಳನ್ನು ತಿರುಗಿಸಿ ತನ್ನ ರೆಂಬೆಗಳನ್ನು ಚಾಚಿ ಅದರಿಂದ ನೀರನ್ನು ಹಾರೈಸುತ್ತಿತ್ತು. ಅದು ಸೊಂಪಾದ ಲತೆಯಾಗಿ ರೆಂಬೆಗಳನ್ನು ಹರಡಿಸಿ ಫಲ ಕೊಡುವುದಕ್ಕೆ ಅನುಕೂಲವಾದ ಒಳ್ಳೆ ನೀರಾವರಿಯ ನೆಲದಲ್ಲಿ ನಾಟಿಕೊಂಡಿತ್ತು. ಅಷ್ಟೇ. 9ನೇ ವಚನ, ಈ ಮಾತನ್ನು ನುಡಿ ಕರ್ತನಾದ ಯೆಹೋವನಿಂತೆನ್ನುತ್ತಾನೆ, ಅದು ಸಮೃದ್ಧವಾಗಿಯೇ ಇರುವುದೋ? ಅದನ್ನು ನಾಟಿದ ಹದ್ದು ಅದರ ಬೇರುಗಳನ್ನು ಕಿತ್ತು ಅದರ ಫಲಗಳನ್ನು ಕಡಿದು ಬಿಡಲು ಅದು ಒಣಗಿ ಅದರ ಹಸುರೆಲೆಗಳೆಲ್ಲ ಬಾಡುವುದಲ್ಲವೇ? ಒಂದು ಕಡೆ ಯೆಹೂದ, ಇನ್ನೊಂದು ಕಡೆ ಬಾಬೆಲ್, ಇನ್ನೊಂದು ಕಡೆ ಐಗುಪ್ತ. ಯೆಹೂದ ಬಾಬೆಲ್ನೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಅಥವಾ ಅದರೊಂದಿಗೆ ಸಹಕರಿಸಿದರೆ ಅದಕ್ಕೆ ಆಶೀರ್ವಾದ, ಸಮೃದ್ಧಿ. ಅದನ್ನು ಬಿಟ್ಟು ಯೆಹೂದ ಐಗುಪ್ತದ ಕಡೆಗೆ ಆತ್ಕೊಂಡ್ರೆ ಅದು ಭಾಳ ಕಾಲ ಉಳಿಯಲ್ಲ ಮತ್ತು ಬಾಡಿ ಹೋಗುತ್ತೆ, ಬೇರು ಸಹಿತ ಕೀಳಲ್ಪಡುವುದು ಎಂಬ ಸಂದೇಶ ಇದು ಈ ಮೂಲಕವಾಗಿ ಬಂದಿತ್ತು. ಯೆಹೋವನು ಇನ್ನೊಂದು ವಾಕ್ಯವನ್ನು ನನಗೆ ದಯಪಾಲಿಸಿದನು. 11ನೇ ವಚನ, 11. ದ್ರೋಹಿ ವಂಶದವರಾದ ಈ ಜನರಿಗೆ, ಅಂದರೆ ಯೆಹೂದದ ಬಗ್ಗೆ ದೇವರು ಹೇಳ್ತಾ ಇರೋದು. ಯಾಕಂದರೆ ಅವರು ದೇವರಿಗೂ ದ್ರೋಹ ಮಾಡಿದರು, ನೆಬೂಕದ್ನೆಚ್ಚರನಿಗೂ ದ್ರೋಹ ಮಾಡಿದರು.
ಇದರ ಅಭಿಪ್ರಾಯವು ನಿಮಗೆ ಗೊತ್ತಿಲ್ಲವೋ? ಈಗ ಬಾಬೇಲ್ನ ಅರಸನು ಯೆರೂಸಲೇಮಿಗೆ ಬಂದು ಅಲ್ಲಿನ ಅರಸನನ್ನು ಪ್ರಧಾನರನ್ನು ಹಿಡಿದುಕೊಂಡು ಬಾಬೇಲಿಗೆ ಒಯ್ದುಕೊಂಡು ಹೋದನು. ಅಂದರೆ ಯೆಹೋಯಾಕೀನನನ್ನು, ಅವನಿಗೆ ಇನ್ನೊಂದು ಹೆಸರು ಕೂಡ ಇದೆ, ಯೆಕೊನ್ಯ ಅಂತ ಹೇಳ್ಬಿಟ್ಟು. ಮತ್ತು ರಾಜವಂಶದವನಾದ ಇನ್ನೊಬ್ಬನನ್ನು ಆರಿಸಿ ಅವನೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಅವನಿಂದ ಆಣೆ ಇಡಿಸಿ, ಅಂದರೆ ಯೆಹೂದದ ಅರಸನಾದ ಯೆಹೋಯಾಕೀನನು ಅವನು ಸರಿಯಾಗಿ ಬಾಬೇಲಿಗೆ ಒಯ್ಯಲ್ಪಟ್ಟ ಮೇಲೆ, ಇಲ್ಲಿ ರಾಜನಿಲ್ಲ ಅಂತ ಹೇಳ್ಬಿಟ್ಟು ಯೆಹೂದಕ್ಕೆ ಚಿದ್ಕೀಯನನ್ನು ಬಾಬೇಲಿನ ಅರಸನು ರಾಜನಾಗಿ ಮಾಡಿಕೊಂಡು ಅವನ ಹತ್ರ ಒಡಂಬಡಿಕೆ ಕೂಡ ಮಾಡಿಕೊಂಡು ಅವನಿಂದ ಆಣೆ ಇಡಿಸಿ ಇವನ ರಾಜ್ಯವು ಮೇಲಕ್ಕೆ ಏಳಲಾರದೆ ಗುಜ್ಜಾಗಿದ್ದು ಒಡಂಬಡಿಕೆಯನ್ನು ಕೈಕೊಳ್ಳುವುದರಿಂದಲೇ ನಿಲ್ಲಲೆಂದು ಆ ದೇಶದ ಬಲಿಷ್ಠರನ್ನು ಗಡೀಪಾರು ಮಾಡಿದನು. ಆದರೆ ಅವನು ಬಾಬೇಲಿನ ಅರಸನ ಮೇಲೆ ತಿರುಗಿ ಬೀಳ್ತಾನೆ. ಚಿದ್ಕೀಯನು ಒಳ್ಳೆಯ ಒಂದು ಸ್ಟ್ಯಾಂಡರ್ಡ್ ಸ್ಥಿರತೆಯನ್ನು ಬಾಬೇಲಿನ ಅರಸನ ಅಥವಾ ದೇವರು ಬಾಬೇಲಿನ ಅರಸನ ಮುಖಾಂತರವಾಗಿ ವೈರಿಯ ಮುಖಾಂತರವಾಗಿ ಇಸ್ರಾಯೇಲರಿಗೆ ಅಥವಾ ಯೆಹೂದ್ಯ ಅಂತ ಹೇಳಿದ್ರೆ ಸರಿ, ದೇವರು ಕೊಟ್ಟಿದ್ದಾಗ ಬಾಬೇಲಿನ ಅರಸನಿಗೆ ಚಿದ್ಕೀಯನು ತಿರುಗಿ ಬೀಳ್ತಾನೆ. 15ನೇ ವಚನ. ಮತ್ತು ತಿರುಗಿ ಬಿದ್ದು ಕುದುರೆಗಳನ್ನು ಬಹುಮಂದಿ ಸೈನಿಕರನ್ನು ನಮಗೆ ಒದಗಿಸಿ ಎಂದು ಐಗುಪ್ತಕ್ಕೆ ರಾಯಭಾರಿಗಳನ್ನು ಕಳಿಸ್ತಾನೆ, ಇನ್ನೊಂದು ಹದ್ದುಗೆ. ಆ ರೀತಿಯಾಗಿ ಮಾಡಿದಾಗ ಇವನು ಸಮೃದ್ಧನಾಗಿಯೇ ಇರುವನೋ? ಚಿದ್ಕೀಯನು ಇರಲ್ಲ. ಕೃತ್ಯಗಳನ್ನು ನಡೆಸಿದವನು ಪಾರಾಗುವನೋ? ಇಲ್ಲ. ಒಡಂಬಡಿಕೆಯನ್ನು ಮೀರಿದವನು ತಪ್ಪಿಸಿಕೊಂಡಾನೆ. ದೇವರು ಒಡಂಬಡಿಕೆಯನ್ನು ಚಿದ್ಕೀಯನು ಬಾಬೇಲಿನ ಅರಸನ ಜೊತೆಯಲ್ಲಿ ನೆಬೂಕದ್ನೆಚ್ಚರನ ಜೊತೆಯಲ್ಲಿ ಮಾಡಿಕೊಂಡ ಒಡಂಬಡಿಕೆಯನ್ನು ಅವನು ಮೀರಿದ ಘಟನೆಯನ್ನು ದೇವರು ನೋಡಿಬಿಟ್ಟು ಕರ್ತನಾದ ಯೆಹೋವನಿಂತೆನ್ನುತ್ತಾನೆ. 16ನೇ ವಚನ, 17ನೇ ಅಧ್ಯಾಯ ಯೆಹೆಜ್ಕೇಲ್ 16ನೇ ವಚನ. ಎಜೆಕಿಯಲ್ ಚಾಪ್ಟರ್ 17 and verse 16. ಒಡಂಬಡಿಕೆಯನ್ನು ಮೀರಿದವನು ತಪ್ಪಿಸಿಕೊಂಡನು. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನನ್ನ ಜೀವದಾನೆ, ಇವನು ಯಾವನಿಂದ ಅರಸನಾಗಿ ನೇಮಿಸಲ್ಪಟ್ಟನೋ, ಯಾವನಿಗೆ ಮಾಡಿದ ಪ್ರಮಾಣವನ್ನು ತಿರಸ್ಕರಿಸಿದನೋ, ಯಾವನ ಒಡಂಬಡಿಕೆಯನ್ನು ಮೀರಿದನೋ, ಆ ಅರಸನ ಬಳಿಯಲ್ಲಿ, ಅಂದರೆ ಬಾಬೇಲೆಂಬ ಅವನ ವಾಸಸ್ಥಾನದಲ್ಲಿ ಇವನು ಸಾಯುವುದು ಖಂಡಿತ. ದುಃಖ. ಅವನಲ್ಲೇ ಇದ್ದು ಚೆನ್ನಾಗಿರ್ಬೋದಾಗಿತ್ತು. ದೇವರು ಹೇಳೋದು ಒಳ್ಳೆಯದು, ದೇವರ ಮಾತಿನ ಪ್ರಕಾರ ನಡೆಯೋದು ಸುರಕ್ಷಿತ, ದೇವರ ಪ್ರಕಾರ ನಡೆಯೋದು ಭದ್ರತೆ. ಚಿದ್ಕೀಯನು ಚೆನ್ನಾಗಿರ್ಬೋದಾಗಿತ್ತು. ಅವನು, ಅವನ ಕುಟುಂಬದವರು, ಅವನ ದೇಶದವರು ಎಲ್ಲರೂ ಒಂದೇ ತೀರ್ಮಾನ, ಒನ್ ರಾಂಗ್ ಡಿಸಿಷನ್. ಏನದು? ಐಗುಪ್ತದ ಸಹಾಯಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಮುಂದೇನಾಯಿತು ನೋಡೋಣ್ರಿ. 17ನೇ ವಚನ, 17 ಯೆಹೆಜ್ಕೇಲ್ ಗ್ರಂಥ. ಫರೋಹನು ಅವನ ಮಹಾಸೈನ್ಯವು ದೊಡ್ಡ ಪರಿಹಾರವು ಬಂದು ಬಹುಜನರನ್ನು ಕೊಲ್ಲುವುದಕ್ಕೆ ದಿಬ್ಬಗಳನ್ನು ಹಾಕಿ ಬುರುಜುಗಳನ್ನು ಕಟ್ಟಿದರೂ ಯುದ್ಧದಲ್ಲಿ ಇವನಿಗೆ, ಅಂದರೆ ಫರೋಹನಿಗೆ, ಅಂದರೆ ಯೆಹೂದದ ಅರಸನಿಗೆ ಏನು ಸಹಾಯವಾಗದು. ಯಾಕಂದರೆ ಸಹಾಯ ದೇವರು ಕೊಡಬೇಕು. ದೊಡ್ಡ ಸೈನ್ಯನೇ ಬಂದರೂ ಕೂಡ ದೇವ್ರ ಸಹಾಯ ಇಲ್ಲದಿದ್ದರೆ ಶೂನ್ಯ, ಸೋಲು. ಇವನು ಇಟ್ಟ ಆಣೆಯನ್ನು ತಿರಸ್ಕರಿಸಿ ಒಡಂಬಡಿಕೆಯನ್ನು ಮೀರಿದನಲ್ಲವೇ?
ಇವನಿಗೆ ಏನು ಸಹಾಯವಾಗೋದು ಅಂತ ಹೇಳುವಾಗ ಹೌದು, ಫರೋಹನಿಗೆ ಒಂದರ್ಥ. ಆದರೆ ಇಲ್ಲಿ ಬಂದು ಚಿದ್ಕೀಯನಿಗೆ ಸಹಾಯ ಸಿಗೋದಿಲ್ಲ. ಯಾಕಂದರೆ ಚಿದ್ಕೀಯನು ಬಾಬೆಲಿನ ಅರಸನನ್ನು ಬಿಟ್ಟುಬಿಟ್ಟು ಬಹುಶಃ ಯಹೂದದ ಜನರ ಜೊತೆಯಲ್ಲಿ ಅಥವಾ ಅಧಿಕಾರಿಗಳ ಜೊತೆಯಲ್ಲಿ ಸೇರಿಕೊಂಡು ಈಗ ಐಗುಪ್ತದ ಅರಸನ ಹತ್ರ ಹೋಗ್ತಾ ಇದ್ದರಿಂದ ಇವನಿಗೆ ಅಂದರೆ ಯಹೂದದ ಅರಸನಿಗೆ, ಚಿದ್ಕೀಯನಿಗೆ ಸಿಕ್ಕುವುದಿಲ್ಲ. ಅದೇ ಸಂದರ್ಭದಲ್ಲಿ ಐಗುಪ್ತದ ಅರಸನಾದ ಫರೋಹನಿಗೂ ಸಿಗೋದಿಲ್ಲ. ದೇವರು ಅಲ್ಲಿ ಸಹಾಯ ಮಾಡಿದರೆ ಫರೋಹನಿಗೆ ಅಥವಾ ಚಿದ್ಕೀಯನಿಗೆ ಸಹಾಯ ಸಿಗ್ತಿತ್ತು. ಆದರೆ ದೇವರು ಈಗ ಬಾಬೆಲ್ ಅರಸನ ಕಡೆಗೆ ಇರೋದರಿಂದ ಈ ಇಬ್ಬರು ನೋಡ್ರಿ, ಒಬ್ಬ ವಿಶ್ವಾಸಿ ಯಹೂದ ವಿಶ್ವಾಸಿ ಮತ್ತು ಅವಿಶ್ವಾಸಿಯಾದಂಥ ಐಗುಪ್ತದೊಂದಿಗೆ ಒಂದಾಗಿದ್ದರೂ ಕೂಡ ದೇವರು ಯಾರ ಕಡೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಬಾಬೆಲ್ ಕಡೆ. ಬಾಬೆಲ್ ಬಹುಶಃ ವಿಶ್ವಾಸಿ ಅಲ್ಲ ಅಂತ ನಮಗೆ ಅನಿಸ್ತದೆ, ವೈರಿನೇ ಹೌದು. ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ದೇವರಲ್ಲಿ ನಂಬಿದಂಥ ಒಂದು ದೇಶವಾಗಿತ್ತು ಆ ಸಂದರ್ಭದಲ್ಲಿ. ಅನಂತರ ದೇವರು ಅವರಿಗೆ ತೀರ್ಪು ಮಾಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ದೇವರು ಬಾಬೆಲ್ನ ಉಪಯೋಗ ಮಾಡಿಕೊಂಡ್ರು. ಅದು ಅನ್ಯರೇ, ಅಂದರೆ ಯಹೂದ್ಯರಲ್ಲದವರೇ. ಆದರೂ ಕೂಡ ಎರಡು ದೇಶಗಳು, ಯಹೂದ ಮತ್ತು ಐಗುಪ್ತ, ಈಜಿಪ್ಟ್ ಆ್ಯಂಡ್ ಜೂಡಾ, ಆದರೆ ಇನ್ನೊಂದು ಕಡೆ ಬಾಬೆಲ್. ಅದರ ದೇವರು ಈ ಕಡೆ ಇರುವಂಥದ್ದನ್ನು ನೋಡ್ತೀವಿ ರೀ. ಭಾಳ ಇಂಪಾರ್ಟೆಂಟ್ ಇದು. ಯಾಕಂದರೆ ದೇವರು ಯಾರ ಕಡೆ ಇದ್ದಾರೆ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ, ಭಾಳ ಪ್ರಾಮುಖ್ಯ ಪ್ರಶ್ನೆ. ಸರಿ, ಮುಂದೆ ನೋಡುವಾಗ ದೇವರು ಹೇಳುವಂಥದ್ದು 19ನೇ ವಚನ, ಹೀಗಿರಲು ಕರ್ತನಾದ ಯೆಹೋವನೆಂತೆನ್ನುತ್ತಾನೆ, ನನ್ನ ಜೀವನಾನೆ ನನಗೆ ಮಾಡಿದ ಪ್ರಮಾಣವನ್ನು ಅವನು ತಿರಸ್ಕರಿಸಿ ನನ್ನ ಒಡಂಬಡಿಕೆಯನ್ನು ಮೀರಿದ ದೋಷವನ್ನು ಅವನ ತಲೆ ಕಟ್ಟುವೆನು. ಹಾಗಾದರೆ ಒಡಂಬಡಿಕೆ ಪ್ರಮಾಣ ಇವನು ಮಾಡಿದ್ದು ಬಾಬೆಲ್ ಜೊತೆಯಲ್ಲಿ, ಆದರೆ ದೇವರು ಸಾಕ್ಷಿಯಾಗಿ ಇದ್ದದರ ಬಗ್ಗೆ ನಾವು ನೋಡ್ತೇವೆ ರೀ. ಈ ಮಾತನ್ನು ಆಡಿದವನು ಯೆಹೋವನು, ನಾನೇ ಎಂದು ನಿಮಗೆ ಗೊತ್ತಾಗುವುದು ಎಂಬುದಾಗಿ ದೇವರು ಹೇಳಿಬಿಟ್ಟು ಇನ್ನೊಂದು ಮಾತು, ನಾನು ಎತ್ತರವಾದ ದೇವದಾರು ಮರದ ಮೇಲ್ಗಡೆಯ ರೆಂಬೆಯನ್ನು ತೆಗೆದು ಅದನ್ನು ನೆಡುವೆನು, ತುಟ್ಟ ತುದಿಯ ಚಿಗುರುಗಳಲ್ಲಿ ಅತಿ ಕೋಮಲವಾದದ್ದನ್ನು ಚಿವುಟಿ ಉನ್ನತೋನ್ನತವಾದ ಪರ್ವತದ ಮೇಲೆ ನಾಟುವೆನು. ಈ ರೀತಿಯಾಗಿ ಹೇಳಿಬಿಟ್ಟು, ಆಗ ಯೆಹೋವನಾದ ನಾನು ಎತ್ತರವಾದ ಮರವನ್ನು ತಗ್ಗಿಸಿ ತಗ್ಗಾದದ್ದನ್ನು ಎತ್ತರಪಡಿಸಿ ಹಸುರಾದದ್ದನ್ನು ಒಣಗಿಸಿ ಒಣಗಿದ್ದನ್ನು ಚಿಗುರಿಸಿದ್ದೇನೆ ಎಂದು ಅರಣ್ಯದ ಸಕಲ ವೃಕ್ಷಗಳು ತಿಳಿಯುವವು. ಇದನ್ನು ಯೆಹೋವನಾದ ನಾನೇ ನುಡಿದು ನಡೆಸಿದ್ದೇನೆ. ವಾವ್, ನುಡಿದು ನಡೆಸಿದ್ದೇನೆ. ಭಾಳ ಚೆನ್ನಾಗಿದೆ, ಭಾಳ ಲೈಕ್ ಆಯ್ತು ಇದು. ಹೌದು, ದೇವರು ಅನಂತರ ಯೆಹೋಯಾಕೀನನ ಮುಖಾಂತರವಾಗಿ ಅವನನ್ನು ಮೇಲಕ್ಕೆ ಎಬ್ಬಿಸಿ, ಹೌದು, ಆ ಬಾಬೆಲ್ ಸಂಗಡ ಸಂತೋಷವಾಗಿ, ಬಾಬೆಲ್ ಸಂಗಡ ಅಧಿಕಾರದಲ್ಲಿ, ಬಾಬೆಲ್ ಸಂಗಡ ಉನ್ನತವಾಗಿ, ಸಮವಾಗಿ, ಸಮ ಅಲ್ಲ ಇನ್ನೂ ಉನ್ನತವಾಗಿ ಜೀವಮಾನವೆಲ್ಲ ಇರುವಂತೆ ದೇವರು ಮಾಡಿದ್ದನ್ನು ಕುರಿತು ಕೂಡ ಒಂದು ಪ್ರವಾದನೆ 17ನೇ ಅಧ್ಯಾಯದಲ್ಲಿ. ಯೆಹೆಜ್ಕೇಲ್ ಗ್ರಂಥ 17ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.